ಕರೆಕ್ಟಾಗಿ ನೋಡಿದ್ಯಾ? ಅದು ಅವಳೇನಾ? 100% ಅವಳೆ. ಇವನಿಗೆ ಮದುವೆ ಆಫರ್ ಬಂದಾಗಿಂದ ನಾನೇ ಅವಳನ್ನ ಫಾಲೋ ಮಾಡ್ತಾ ಇದ್ದೀನಿ. ನೀನು ಅವಳನ್ನೇ ಫಾಲೋ ಮಾಡ್ತೀಯ? ಫೇಸ್ಬುಕ್ ಅಲ್ಲಿ ಮೇಷ್ಟ್ರೆ, ಅವಳ ಪ್ರೊಫೈಲ್ ನೋಡಿದ ತಕ್ಷಣ ಓಡೋಗಿ ಹೇಳಿದೀನಿ ಇವನ್ಗೆ, ಮಚ್ಚ ಅವಳು ನಮ್ಮಂತವ್ರಿಗೆಲ್ಲ ಹೈ ಪ್ರೊಫೈಲು, ನೀನ್ ಅವಳ ಮದ್ವೆ ಆದ್ರೆ ಓಡಿಸ್ಕೊಂತೀಯ ಅಂತ. ಈ ನನ್ ಮಗ ನನ್ನೇ ಬ್ಲಾಕ್ ಮಾಡ್ಬಿಟ್ಟ. ಬಿಡು ಪಾಪ, ನೊಂದಿದ್ದಾನೆ, ಇನ್ನೂ ನೋಯಿಸ್ಬೇಡ. ಆಮೇಲೆ ಏನಾದ್ರು ಆದ್ರೆ ಏನಾಗ್ಬಿಡುತ್ತೆ? ಏನೂ ಆಗಲ್ಲ ಇವನ್ ಕೈಲಿ. ಶಂಡ ಇವನು. ಬೇಡಿ. ನೀ ಸುಮ್ನೆ ರೀ ಮೇಷ್ಟ್ರೆ. ಇವನ್ ಜಾಗದಲ್ಲಿ ನಾನು ಇದ್ದಿದ್ರೆ ಜುಟ್ಟಿಟ್ಕೊಂಡು ಹಲ್ಕ ಬೇವರ್ಸಿ ಗಂಡಿನ ಕಾಸಲ್ಲಿ ಮಜಾ ಮಾಡಿ ಬೆಂಗಳೂರಲ್ಲಿ ನನಗೆ ಬಗ್ನಿ ಊಟ ಹೊಡೆಯೋದಲ್ದೆ ಬ್ಯಾಂಕಾಕ್ ಅಲ್ಲಿ ಬಾಯ್ ಫ್ರೆಂಡ್ ಜೊತೆ ಬೀದಿಲಿ ಚಕ್ಕಂದ ಆಡ್ತಾ ಇದೆ ಅಂತ ಕಪಾಳಕ್ಕೆ ಒಂದು ಕೊಡ್ತಾ ಇದ್ದೆ. ನಿನ್ ಸಿಟ್ಟು ನನಗೆ ಅರ್ಥ ಆಗುತ್ತೆ. ಆದ್ರೆ ಅಣ್ಣ ಸಹನಾ ಮೂರ್ತಿ ಕಟ್ಕೊಂಡವಳು ಕೈ ಕೊಟ್ಟಿದ್ದನ್ನ ಕಣ್ಣಾರೆ ನೋಡಿದ್ರು ಕೈ ಕಟ್ಕೊಂಡ್ ಕೂತಿದ್ದಾನೆ ಪಾಪ. ಬೇಡಿ, ಬಿಟ್ಬಿಡ್ತೀನಿ ಮೇಷ್ಟ್ರೆ. ಮಚ್ಚ ನೀನ್ ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡ. ನೀನ್ ಆರಾಮಾಗಿ ಮನೆಗೆ ಓಡೋಗಿ ಅಡ್ಗೆ ಮನೇಲಿ ಕೂತ್ಕೊಂಡು ಕಣ್ಣೀರ್ ಹಾಕು. ಇನ್ನೊಂದ್ಸಲ ಯಾರ್ದಾದ್ರು ಬ್ಯಾಚುಲರ್ ಪಾರ್ಟಿಲಿ ಚೆನ್ನಾಗಿ ಕುಡ್ದು ನಿನ್ನ ಸಂಸಾರದ ರಣ ರೋದನೆನ ಎಲ್ರಿಗೂ ಹೇಳು, ಆಯ್ತಾ? ಡ್ರೈವರ್ ಅಣ್ಣ, ನೀನ್ ಸ್ವಲ್ಪ ಏರ್ಪೋರ್ಟ್ ಬೇಗ ಹೋಗು. ಅಣ್ಣ ಮನೆಗೆ ಹೋಗಿ ಅಡ್ಗೆ ಮನೆಗೆ ಸೇರ್ಕೋಬೇಕು. I don't understand. ಡೋಂಟ್ ವರಿ, ನೋಬಡಿ ಅಂಡರ್ಸ್ಟ್ಯಾಂಡ್. ಹಲೋ ರೀ ಸಂತೋಷ್, ಎಷ್ಟಲ್ಲ ರೀ ಫೋನ್ ಟ್ರೈ ಮಾಡೋದು? ಎಲ್ಲರೂ ಇದ್ದೀರಾ? ಯಾವ್ದೋ ಬೇರೆ ಭಾಷೆಯಲ್ಲಿ ವಾಯ್ಸ್ ಮೆಸೇಜ್ ಬರ್ತಾ ಇದೆ. ಅದು ಸರ್, ನಾನು ಸ್ವಲ್ಪ ಟೆನ್ಷನಲ್ಲಿದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ವಾಟ್ ದ ಹೆಲ್ ಈಸ್ ದಿಸ್? ನೀವು ನಮ್ಮ ಇಮೇಲ್ ಚೆಕ್ ಮಾಡಿದ್ರಾ? ಯು ಆರ್ ನಾಟ್ ಸಬ್ಮಿಟೆಡ್ ದಿಸ್ ವಿತ್ ಟೈಮ್ ಶೀಟ್. ಈಗಲೇ ಫಿಲ್ ಮಾಡಿ ಕಳಿಸ್ರಿ ಪ್ಲೀಸ್ ಸರ್. ನಾನು ಯಾವುದೋ ಪರ್ಸನಲ್ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀನಿ, ನಾನು ಆಮೇಲೆ ಮಾಡ್ತೀನಿ. ಆಮೇಲೆಲ್ಲ ಆಗಲ್ಲ ರೀ. ಐ ವಾಂಟ್ ಇಟ್ ಡನ್ ರೈಟ್ ನೌ. ಏಯ್, ಆಗಲ್ಲ ಕಣಲೆ. ಏನ್ ಕಿವಿ ಕೇಳಿಸ್ತಾ ಇಲ್ವಾ, ಅಥವಾ ಆ ಸೇಟು ಹುಡುಗಿ ಜೊತೆ ಚಕ್ಕಂದ ಆಡಿ ಕನ್ನಡ ಮರ್ತೋಗಿದ್ಯಾ? ಸಂತೋಷ್, ಯು ಆರ್ ಕ್ರಾಸಿಂಗ್ ಯುವರ್ ಲೈನ್. ನಿಮ್ಮೇಲೆ ಆಕ್ಷನ್ ತಗೋಬೇಕಾಗತ್ತೆ. ಏಯ್, ನೀನ್ ಯಾವನಲ್ಲ ಆಕ್ಷನ್ ತಗೊಳ್ಳೋದಕ್ಕೆ? ನಾನ್ ನಿನ್ ಮೇಲೆ ಆಕ್ಷನ್ ತಗೋತೀನಿ, ಬರ್ಕೋ. ಡಿಯರ್ ಸರ್, ನಾನ್ ಇನ್ಮೇಲೆ ಈ ದರಿದ್ರ ಆಫೀಸಲ್ಲಿ ವರ್ಕ್ ಮಾಡಲ್ಲ. ಫೋನು ಇಮೇಲು ಏನಾದ್ರು ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಎಗ್ರು ಒಂದ್ ಕಪಾಳಕ್ ಹೊಡಿತೀನಿ. ರಾಸ್ಕಲ್ ಮಿಸ್ ಆಯ್ತು. ಏಯ್, ಇಡ ಫೋನು ರಾಸ್ಕಲ್. ಸಂತೋಷ್, ವಾಟ್ ಇಸ್ ದಿಸ್? ಶಬಾಷ್ ಲೈ. ನೀನೇ ನೋಡ್ತಾ ಇದೀಯಾ? ತಿರುಗಿಸೋ ಗಾಡಿ. I don't understand. ಯು ಟರ್ನ್ ಕಣೋ. I am looking for a woman. No woman, no boom boom here. This one, decent hotel. No, you don't understand. Wait. This woman. Who is she? She is very big criminal from India. But who are you? Police. Indian police. Yeah. And who is he? Mestre. I'm the chairman since 1996. I see. She is room number 3OT, but check out. Yeah, we will check out. Inspector Madhav, we are Indian police. Behave. Yes, sir. ಮಗ, ಓಡೋಗಿರೋ ಎಂಟಿನ ಐಡಿಯಾದು ಸಖತ್ ಈಸಿ. ಲೆಟ್ಸ್ ಡೂ ಅ ರೋಲ್ ಪ್ಲೇ. ಫಸ್ಟ್ ನಾನು ಮದುವೆ ಆದ ತಕ್ಷಣ ನಾನು ಎಂಟಿ ಫೋನಲ್ಲಿ ಸ್ಪೈವೇರ್ ಇನ್ಸ್ಟಾಲ್ ಮಾಡ್ತಿದ್ದೆ. ಅವಾಗ ಅವಳು ಯಾರ್ಯಾರ ಹತ್ರ ಏನೇನ್ ಮಾತಾಡ್ತಾಳೆ, ಎಲ್ಲಿಗೆ ಹೋಗ್ತಾಳೆ ಅನ್ನೋದು ನನಗೆ ಗೊತ್ತಾಗ್ತಿತ್ತು. ಅಲ್ಲಿಗೆ ಹೋಗಿ ಅವಳು ಜುಟ್ಟಿಟ್ಕೊಂಡು ಹೇಳ್ಕೊಂಡ್ ಬರ್ತಾ ಇದ್ದೆ. ನೆಕ್ಸ್ಟ್ ನೀವು ನಿಮ್ಮ ಹೆಂಡತಿ ಓಡೋಗಿದ್ರೆ ನೀವೇನ್ ಮಾಡ್ತಾ ಇದ್ರಿ? ನನ್ನ ಹೆಂಡತಿ ಓಡೋಗ್ತಿರ್ಲಿಲ್ಲ ಬಿಡು. ವಾಹ್, ಏನ್ ಅಷ್ಟೊಂದು ಕಾನ್ಫಿಡೆನ್ಸಾ? ಹಂಗಲ್ಲ, ಅವಳಿಗೆ ಆರ್ಥರೈಟಿಸ್ ಇತ್ತು, ಓಡೋಗಕ್ಕೆ ಆಗ್ತಿರ್ಲಿಲ್ಲ. ಓಕೆ, ನೆಕ್ಸ್ಟ್ ಮಚ್ಚ ನೀನು ನಿನ್ನ ಹೆಂಡತಿ ಓಡೋಗಿದ್ರೆ ನೀನೇನ್ ಮಾಡ್ತಾ ಇದ್ದೆ? ಓ ಸಾರಿ, ಮರ್ತೋಗ್ಬಿಟ್ಟಿದ್ದೆ. ನಿನ್ನ ಹೆಂಡತಿ ಆಗ್ಲಿ ಓಡೋಗಿದ್ದಾಳಲ್ವಾ? ಮಾಡಿ, ನನ್ನ ಹೆಂಡತಿ ಓಡೋಗಿದ್ದಾಳೆ ಅಂತ ಪದೇ ಪದೇ ಹೇಳ್ತಾ ಇರ್ಬೇಡ. ಸರ್, ಸಹಾಯ ಮಾಡಕ್ ಹೋದ್ರೆ ಇದ್ಯಾಕ್ ಸರ್ ಇದು? ಥೂ, ಸುಮ್ಮನಿರ ಪಾಪ. ಸಂತೋಷ್, ನೀನು ಓಡೋಗಿದ್ದು ಗೊತ್ತಾಗಿದೆ ಅಂತ ನಿನ್ನ ಹೆಂಡತಿಗೆ ನೀನು ಯಾಕೆ ಒಂದು ಫೋನ್ ಮಾಡಬಾರ್ದು? ಇಲ್ಲ ಸರ್, ನಾನು ಅವಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಯಾಕೆ ಹಿಂಗ್ ಮಾಡಿದೆ ಅಂತ ಬೈದು ಕಷ್ಟನೋ ಸುಖನೋ ವಾಪಸ್ ಹೋಗಿ ಸಂಸಾರ ಮಾಡ್ಬೇಕು ಸರ್. ಬಡ್ಕೋಬೇಕು. ಫೋನ್ ಎಲ್ಲ ಮಾಡಿದ್ರೆ ಏನೋ ಒಂದು ಹೇಳಿ ಎಸ್ಕೇಪ್ ಆಗ್ಬಿಡ್ತಾಳೆ. ಅಂಡ್ ಫಾರ್ ಗಾಡ್ ಸೇಕ್, ನೀವು ಪದೇ ಪದೇ ನನ್ನ ಹೆಂಡತಿ ಓಡೋಗಿದ್ದಾಳೆ ಅಂತ ಹೇಳ್ಬಿಡಿ ಸರ್. ಏ ನೋವಾಗುತ್ತೆ. ಸರಿ, ನಾ ಸುಮ್ಮನೆ ಮಾತು ಕೇಳಿದ್ದು.